ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರಾ ಸಿದ್ದರಾಮಯ್ಯ? ರಾಜೀನಾಮೆಗೂ ಮೊದಲು ಮತ್ತೊಂದು ಸುತ್ತಿನ ಸಭೆ, ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ದಾರೆ. ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ. ರಾಜಭವನಕ್ಕೆ ತೆರಳಿ ರಾಜೀನಾಮೆ ನೀಡಲಿದ್ದಾರೆ ಸಿಎಂ ಅನ್ನುವಂತ ಸುದ್ದಿ. ಆ ಕ್ಷಣದಿಂದ ಶುರು ಹೊಸ ನಾಯಕತ್ವದಲ್ಲಿ ಸರ್ಕಾರ ರಚನೆ. ಇವತ್ತು ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಆಗಮನ ಆಗಲಿದೆ. ಶಾಸಕರಿಗೆ ಹೈಕಮಾಂಡ್ ಸಂದೇಶ ಹೇಳಲಿರುವಂತ ನಾಯಕರು. ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಹೈಕಮಾಂಡ್ ಹೇಳಿದ ಅಭ್ಯರ್ಥಿ ಸಿಎಂ ಅಂತ ಒಪ್ಕೊಳ್ಳೇಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಕ್ಕೊರಲಿನ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಕೆಲ ಆಪ್ತ ಸಚಿವರಿಗೆ ಗೊತ್ತಾಗಿದೆ ದೆಹಲಿಯಲ್ಲಿ ಏನಾಯ್ತು ಅಂತ. ಬಟ್ ಶಾಸಕರು ಎಲ್ರಿಗೂ ಕೂಡ ತಿಳಿಸ್ಬೇಕಲ್ವಾ? ಆ ನಿಟ್ಟಿನಲ್ಲಿ ನಡೆಯುವಂತ ಸಭೆ ಇದು. ಇನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಶಾಸಕರು ಅಭಿಪ್ರಾಯವನ್ನ ಸಂಗ್ರಹಿಸಿ ಅಂತ ಈಗಾಗಲೇ ಪಟ್ಟನ್ನ ಹಿಡಿದ್ರೂ ಕೂಡ ಕಷ್ಟ ಆಗುತ್ತೆ. ಆಗ ಬೇರೆ ನಾಯಕರು ಸಹ ಸಿಎಂ ರೇಸ್ಗೆ ಎಂಟ್ರಿ ಆಗಬಹುದು. ನಮ್ದು ಒಂದಿರ್ಲಿ ಅಂತ. ಯಾಕೆಂದ್ರೆ ಹಿಂದೆನೂ ಕೂಡ ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ರೇಸ್ನಲ್ಲಿ ಇದ್ದಿದ್ದುಂಟು. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದೇ ಆದ್ರೆ ನಮ್ಮನ್ನು ಸಿಎಂ ಮಾಡಿ ಅನ್ನುವಂತ ಕೂಗು ಹೇಳ್ಬಹುದು. ಇನ್ನು ಶಾಸಕರ ಬೆಂಬಲವನ್ನ ಪಡ್ಕೊಳ್ಬೇಕು ಅಂತ ಬಂದಾಗ್ಲೂ ಕೂಡ ಅದು ಸಿದ್ದರಾಮಯ್ಯನವರಿಗೆ ಬೆಂಬಲ ಸಿಕ್ಬಿಡುತ್ತಾ, ಡಿಕೆ ಶಿವಕುಮಾರ್ ಅವರಿಗೆ ಸಿಗಲ್ವಾ? ಈ ರೀತಿಯಾಗೂ ಕೂಡ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಹೈಕಮಾಂಡ್ ಕೊಟ್ಟಿರುವಂತ ಸೂಚನೆ ಪ್ರಕಾರ, ನಿನ್ನೆ ಆಗಿರುವಂತ ಬೆಳವಣಿಗೆಗಳ ಪ್ರಕಾರ ನೋಡೋದಾದ್ರೆ ರಾಜ್ಯಸಭೆಗೆ ಬನ್ನಿ ಅಂತ ಸಿದ್ದರಾಮಯ್ಯನವರಿಗೆ ಆಫರ್ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಅಂತ. ಯಾಕೆಂದ್ರೆ ಬಹಳ ಕುತೂಹಲದ ಹೆಸರುಗಳು ಒಳಗೊಳಗೆ ಓಡಾಡ್ತಾ ಇವೆ. ಹೈಕಮಾಂಡ್ನ ಲೆಕ್ಕಾಚಾರ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಕ್ಷಣದವರೆಗೂ ಕೂಡ ಏನೇ ಡೆವಲಪ್ಮೆಂಟ್ಸ್ ಆದ್ರೂ ಕೊನೆ ಕ್ಷಣದಲ್ಲಿ ಏನಾಗುತ್ತೆ, ರಾಜಕೀಯ ಚದುರಂಗದಾಟದಲ್ಲಿ ಯಾವಾಗ ಏನ್ ಬೇಕಿದ್ರೂ ಕೂಡ ಬದಲಾವಣೆಗಳಾಗಬಹುದು. ಮೇ 28ನೇ ತಾರೀಕುವರೆಗೂ ಅಂದ್ರೆ ನಾಳೆವರೆಗೂ ಟೈಮ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ಏನಾಗುತ್ತೆ ಹಾಗಾದ್ರೆ? ಸದ್ಯಕ್ಕೊಂದು ಮೀಟಿಂಗ್ ಅಂತೂ ಕರೆದಿದ್ದಾರೆ, ಸಚಿವರಿಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು. ಹಾಗಾದ್ರೆ ಇದೇ ಸಚಿವರ ಜೊತೆಗೆ ಮಾಡುವಂತ ಕೊನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತಾ ಸಿಎಂ ಆಗಿ? ತದನಂತರದಲ್ಲಿ ಏನಾಗಬಹುದು? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದು ನಮ್ಮ ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು. ನಿನ್ನೆ ದೆಹಲಿಯಲ್ಲಿ ಏನೆಲ್ಲ ಆಯಿತು, ಎಷ್ಟೆಲ್ಲ ಹೈ ಡ್ರಾಮಾಗಳಾಯಿತು ಗಮನಿಸಿದ್ದೀವಿ. ಈ ಕಾರಣ ಸಿದ್ದರಾಮಯ್ಯನವ್ರಿಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂದ್ರೂ ಬೇಸರ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತಾ ಇಲ್ವಾ ಕನ್ಫರ್ಮ್ ಆಗಿಲ್ಲ, ಅದು ಕೂಡ ಬೇಸರ. ಹಾಗಾಗಿ ಇಬ್ರು ಕೂಡ ರಿಯಾಕ್ಷನ್ಸ್ ಇಲ್ಲ.